ಇದೆ, ಕಾನೂನಿದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಅದರಲ್ಲಿ ಹೋಗಿ ತೀರ್ಮಾನ ಆಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ, ನಾವು ಅಬ್ಜೆಕ್ಷನ್ ಇಲ್ಲ. ಆದರೆ ಇನ್ನು ಕೋರ್ಟ್ ಒಳಗ ನಾವು ಸಬ್ಮಿಟ್ ಮಾಡ್ಲಾರ್ದಂಗೆ ಎನ್ಕೌಂಟರ್ ಮಾಡಿ ಒಬ್ಬ ದೀನ ದಲಿತ ಬಡ ಸಮಾಜದ ಹುಡುಗನನ್ನ ಎನ್ಕೌಂಟರ್ ಮಾಡಿ ಈಗ ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ವಿಷಯ ಇಟ್ಟುಕೊಂಡು VIP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮುಖೇಶ್ ಸಹಾನಿ ಅವರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರು ಮನೆಗೆ ಹೋದಾಗ ಮನೆಗೆ ಆ ಕುಟುಂಬದವ್ರ ಜೊತೆ ಸೌಜನ್ಯಕ್ಕೂ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಲಾರ್ದಂಗೆ UP ಸರ್ಕಾರ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಅದಕ್ಕೋಸ್ಕರ ನಾವು ಭಾರತ ದೇಶದಾದ್ಯಂತ ಇರುವ ಮೀನುಗಾರರ ಕಮ್ಯುನಿಟಿ ಈ ವಿಷಯವನ್ನ ಖಂಡಿತವಾಗಿ ಖಂಡಿಸ್ತೀವಿ. ಅದೇ ರೀತಿ ಸಂಜಯ್ ನಿಷಾದ್ ಅವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಆ ಸ್ಥಾನಮಾನ ಬೇಡ, ದಯವಿಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ VIP ಪಕ್ಷದ ಜೊತೆಯಲ್ಲಿ ಮುಖೇಶ್ ಸಹಾನಿ ಅವರ ಜೊತೆಯಲ್ಲಿ ನಿಲ್ಬೇಕಂತ ಬಹಿರಂಗವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಾದ್ರು ಒಂದು ಅವ್ರದ್ದು ಇದೇ ತರ ವರ್ತನೆ ಇದ್ರೆ ನಿಮ್ಮದ್ ಮುಂದಿನ ನಿಲುವೇನ್ರಿ? ಈಗ ನಾವು ಭಾರತ ದೇಶದಾದ್ಯಂತ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ವತಿಯಿಂದ ನಾವು ಸಮಾಜ ಮತ್ತು ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದ ಎಲ್ಲ ಜನಾಂಗವನ್ನ ಕರೆದುಕೊಂಡು ಬಡವರು, ದೀನ ದಲಿತರು ಎಲ್ಲರನ್ನೂ ಕರೆದುಕೊಂಡು ನಾವು ಪಕ್ಷವನ್ನ ಸಂಘಟನೆ ಮಾಡಿ ಈಗ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಭಾಗವಾಗಿಯೇ ನಾವು ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ನಡೀತಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮುಖೇಶ್ ಸಹಾನಿ ಅವರು ಏನ್ ದೌರ್ಜನ್ಯಕ್ಕೊಳಗಾಗಿತ್ತಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮನೆಗೆ ಹೋಗಿ ಅಲ್ಲಿ ಏನು ವಸ್ತುಸ್ಥಿತಿ ನಡೆದಿದೆ ಅಂತ ಆ ಕುಟುಂಬದವರು ಮಾಹಿತಿ ಕಲೆ ಹಾಕೋಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ಅರೆಸ್ಟ್ ಮಾಡಿ ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಷಯವನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದೊಳಗೆ ಇಂಥ ಯಾವುದೇ ಪ್ರಕರಣಗಳು ಆಗ್ಬಾರ್ದು ಅನ್ನೋಂಗೆ ನಾವು ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಕೂಡ ಹಮ್ಕೋ ವಿಚಾರದೊಳಗಿದ್ದೀವಿ. ದೇಶದಲ್ಲಿ UP ಸರ್ಕಾರ ಚಲೋ ಐತಂತಲ್ರಿ? ಮತ್ತೆ ಚಲೋ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಹೋಗ್ಬೋದಿತ್ತಲ್ಲ. ಚಲೋ ಇದ್ರೆ ಚಲೋ ಇಲ್ಲ ಅಂತೇಳಿನೇ ಇಷ್ಟು ಜನ ರೊಚ್ಚಿಗೆದ್ದಿದಾರಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ, ಅವ್ರಿಗೆ ಏನಾದ್ರು ಪತ್ರದ ಮುಖಾಂತರ ಏನಾದ್ರು ಎಚ್ಚರಿಕೆ? ನಾವು ಸುಮಾರು ನಾಡಿನಾದ್ಯಂತ ಇರುವಂತಹ, ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ನಮ್ಮ ಸಂಘಟನೆಯಲ್ಲಿ 200ಕ್ಕೂ ಹೆಚ್ಚು ಮಠಾಧೀಶರಿದ್ದಾರೆ. ಅವರೆಲ್ಲರೂ ಮಠಗಳ ಲೆಟರ್ ಪ್ಯಾಡ್ ಮೇಲೆ ನಾವು ಯೋಗಿ ಆದಿತ್ಯನಾಥ್ ಅವರಿಗೂ ಕಳಿಸ್ತೀವಿ, ನರೇಂದ್ರ ಮೋದಿ ಅವರಿಗೂ ಕಳಿಸ್ತೀವಿ. ನರೇಂದ್ರ ಮೋದಿಜಿ ಅವರಿಗೂ ಈ ಮುಖಾಂತರ ನಾವು ಸಂದೇಶ ನೀಡೋದೇನಂದ್ರ, ನೀವು ದೇಶದ ತುಂಬಾ ಎಲ್ಲ ಒಳ್ಳೆ ಸ್ಥಾನಮಾನ ಹೆಸರನ್ನು ತಗೊಂಡಿದ್ದೀರಿ, ಆದ್ರೆ ಉತ್ತರ ಪ್ರದೇಶದೊಳಗೆ ಈಗ ಯಾಕೆ ಆಗ್ತಾ ಇದೆ, ಎಲ್ಲೋ ಯಾರನ್ನೂ ನೀವು ಹೊಲಸ್ಕೋಬೇಕಂತೇಳಿ ಇನ್ನು ಯಾರ್ದೋ ಬಡಬಗ್ಗರ ಮೇಲೆ ಎನ್ಕೌಂಟರ್ ಅಂತ ಬಲಿಷ್ಠ ಕಾನೂನುಗಳು ಇರೋದನ್ನ ಭಾರತೀಯ ಸಂತ ಪರಿಷತ್ತು, ನಾವು ಎಲ್ಲ ಕರ್ನಾಟಕ ರಾಜ್ಯದ ಸಂತರ ಖಂಡಿಸ್ತೀವಿ ಅಂತ ಹೇಳ್ಬೇಕಾಗತ್ತೆ. ಗಡುವು ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ VIP ಪಕ್ಷದಿಂದ ಯಾವ ನಿರ್ಣಯ ತಗೊಂತಾರಲ್ಲ ಅದ್ರ ಮುಖಾಂತರ ನಾವು ಬೇಕಾದ್ರೆ UP ಚಲೋ ಬೇಕಾದ್ರೆ ಮಾಡುವ ಪ್ಲಾನಿಂಗ್ ಇದೆ ನಮ್ದು. ಮೋದಿ ಒಬ್ರೇ ಅಲ್ಲ, ದೇಶದೊಳಗೆ 130-140 ಕೋಟಿ ಜನ ಇದ್ದಾರೆ. ಮೋದಿನೂ ಒಬ್ಬ ಒಳ್ಳೆ ಆಡಳಿತಗಾರ ಅಂತೇಳಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅಂತ ಹೆಮ್ಮೆ ಐತಿ ನಮಗ. ಆದ್ರ ಯಾರೇ ತಪ್ಪು ಮಾಡ್ಲಿ ಕೇಳುವಂತ ಹಕ್ಕು ಎಲ್ಲ ಸಮಾಜದ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆದಿದೆ. ಹಂಗಾಗಿ ನಾವು ಕ್ವಶನ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಕಾನೂನಿನ ಪ್ರಕಾರ ನಡ್ಕೊಳ್ಳಿ. ನಾವು ಕಾನೂನನ್ನ ಮೀರಿ ಅಪರಾಧಿನ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಕಾನೂನು ಪ್ರಕಾರ ನಾವು ಎನ್ಕ್ವೈರಿ ಮಾಡಿ ಕೋರ್ಟ್ ಏನು ಶಿಕ್ಷೆ ಕೊಡ್ತದಲ್ಲ ಅದ್ರ ಪ್ರಕಾರ ಆಗ್ಲಿ ಅಂತ ನಮ್ಮ ಆಗ್ರಹ. ನಾವು ಮುಂದಿನ ಹೋರಾಟ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರಲ್ಲ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ.